ನೋಡೋದು ಸರಿ ಅಂತ ಬಂತು. ಸೊ ಇಲ್ಲಿ ಬಂದಿದ್ದಾರೆ ತಗೊಳ್ಳುವ. 8569 ಆಯ್ತಾ ರೆಡಿ ಕೊಡ್ತಂತಲೇ 8569 ಅವಲಿಜ್ಜಿ ಬಂಡಿರುತ್ತೆ. ಹಾಂ ಸರಿ ಸರಿ. ಹಲೋ ಗಾಯ್ಸ್, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಸುಮಾರು ದಿನ ಆಗಿದ್ದು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಯಾಕಂದರೆ ಇವಾಗ ಅಮ್ಮನಿಗೆ ಹುಷಾರಿಲ್ಲ ಅಲ್ಲ, ಸೊ ಹಾಗಾಗಿ ಮನೆಯಲ್ಲಿ ಯಾರಾದರೂ ಒಬ್ಬರು ಇರಲೇಬೇಕಾಗ್ತದೆ. ಅದಕ್ಕೆ ಎಲ್ಲಿ ಸಹ ನನಗೆ ಹೋಗಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ನನಗೆ ಹೆಚ್ಚು ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇನ್ನೂ ಸಹ ಸ್ವಲ್ಪ ಟೈಮ್ ತೊಗೊಳ್ಬೋದು. ಬಟ್ ಆದರೂ ಇವತ್ತು ಸ್ವಲ್ಪ ಟ್ರೈನ್ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಇಲ್ಲಿ ನಮ್ಮ ನಾಗುಬಾಯಿ ನೋಡ್ತಾ ಇರ್ಬೋದು. ನಿಮ್ಗೊಂದು ಕತೆ ಹೇಳ. ಒಂದೂರಲ್ಲಿ ಒಂದ್ ನಾಯಿ ಇತ್ತತ್ತೆ. ಒಂದರ ಬಾಯಿ ಗುಚ್ಚೈತಿತ್ತೆ. ಯಾವ್ದು ಬಿಟ್ಟಿದ್ ಕುಡಿದ್ಬಿಟ್ಟು ನಮ್ಮ ನಾಗುಬಾಯಿ ನೋಡ್ತಾ ಇರ್ಬೋದು. ಇವಾಗ ಅರೌಂಡ್ 2 ಗಂಟೆ ಆಗ್ತಾ ಬಂತೇನು. ಇವಾಗ ಡ್ಯೂಟಿಗೆ ಹೋಗ್ತಾ ಇದ್ದಾನೆ. ಪುಣ್ಯ ಮಾಡಿರ್ಬೇಕಂತ ಡ್ಯೂಟಿ ಎಲ್ಲ ಸಿಗ್ಲಿಕ್ಕೆ. ಯಾವ ಇವೆಲ್ಲ. ಸೊ ಇವಾಗ ನಾನು ಮಣಿಪಾಲಕ್ಕೆ ಹೋಗ್ತಾ ಇದ್ದೇನೆ. ಎಂತಕ್ಕಂದರೆ ಸ್ವಿಗ್ಗಿ ಮಾಡುವ ಹೇಳಿ ಅವರು ಮೇಲಿಂದ ಮೇಲೆ ಅವರದ್ದು ಕಾಲ್ ಬರ್ತಾನೆ ಉಂಟು ಸುಮಾರು ದಿನದಿಂದ. ಲಾಗಿನ್ ಆಗಿ ಆಫರ್ ಇದೆ, ಅದಿದೆ ಇದಿದೆ ಅಂತ ಹೇಳಿ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಸ್ವಲ್ಪ ಮಳೆ ಸಹ ಕಮ್ಮಿ ಇತ್ತು. ಬಟ್ ಇವಾಗ ಮಳೆ ಮೋಡ ಆದಾಗೆ ಕಾಣ್ತಾ ಉಂಟು. ಗೊತ್ತಿಲ್ಲ, ನೋಡುವ. ಫಸ್ಟಿಗೆ ನೋಡ್ತಿರುವಾಗೆ ಸ್ಕೂಟಿಯಲ್ಲಿ ಮಿರರ್ ಇಲ್ಲ. ಮಿರರ್ ಮನೆಯಲ್ಲಿ ಹುಡುಕಿದ್ರೆ ಸಿಗಲಿಲ್ಲ. ಅವನದು ಎಲ್ಲಿ ಮುಳ್ಳಲ್ಲಿ ಬಿಸಾಡಿಟ್ಟಿದ್ದಾನೆ ಶಾರತ್ತು ಗೊತ್ತಿಲ್ಲ. ಅದಕ್ಕೆ ಇವಾಗ ಫಸ್ಟಿಗೆ ಒಂದು ಮಣಿಪಾಲಕ್ಕೆ ಹೋಗಿ ಒಂದು 2 ಮಿರರ್ ಹಾಕಿಸ್ಕೊಳ್ಳುವ. ಮಿರರ್ ಒಟ್ಟಿಗೆ ಒಂದು ಮೊಬೈಲ್ ಮೌಂಟ್ ಸಹ ಬೇಕು. ಮೊಬೈಲ್ ಹೋಲ್ಡರ್, ಸಾರಿ ಮೌಂಟ್ ಅಲ್ಲ, ಮೊಬೈಲ್ ಹೋಲ್ಡರ್ ಸಹ ಬೇಕು. ಅದು 2 ತಗೊಂಡು ಆಮೇಲೆ ನಮ್ಮ ಸ್ವಿಗ್ಗಿಯ ಇದನ್ನು ಸ್ಟಾರ್ಟ್ ಮಾಡುವ. ಅದರೊಟ್ಟಿಗೆ ಈಗ ಪೆಟ್ರೋಲ್ ಸಹ ಇಲ್ಲ, ಪೆಟ್ರೋಲ್ ಸಹ ಹಾಕ್ಕೊಳ್ಬೇಕು. ಇಲ್ಲಿ ಈಗ ಪೆಟ್ರೋಲ್ ಬಂಕ್ ಹತ್ರ ಬಂದೆ. ಈಗ ಪೆಟ್ರೋಲ್ ಹಾಕ್ಕೊಂಡು ಅದು ಬೇರೆ ಒಂದು ಪವರ್ ಹಾಕಿಸೋದು ಮಾರೆ ಸ್ಕೂಟಿಗೆ. ಎಲ್ಲಿ ಸಹ ಸಿಗೋದಿಲ್ಲ, ಮಣಿಪಾಲದಲ್ಲಿ ಸಿಗ್ಬೋದೇನೋ. ಅದಕ್ಕೆ ಇವಾಗ ಇಲ್ಲಿ ಹಾಕಿಸ್ಕೊಂಡೇ ಹೋಗುವ. ಪವರ್ ಟ್ಯಾಂಕ್ ಫುಲ್. ಸೊ ಇವ್ನ ಯಾವನ ಸೆಡೆ ನನ್ನ ಮಗ. 350 ರೂಪಾಯಿದಾಯ್ತು ಇವಾಗ. ಸೊ ಇವಾಗ ಡೈರೆಕ್ಟ್ ಮಣಿಪಾಲಕ್ಕೆ ಹೋಗಿ ಫಸ್ಟಿಗೊಂದು ಮಿರರ್ ಮತ್ತು ಮೊಬೈಲ್ ಹೋಲ್ಡರ್ ಒಂದು ಹಾಕ್ಕೊಳ್ಳೋ ಮಾರೆ. ಇವಾಗ ಮಣಿಪಾಲಕ್ಕೆ ಎಂಟರ್ ಆಗಿ ಆಯಿತು. ಮಣಿಪಾಲ್ ಆಟೋ ಸೆಂಟರ್. ಸೊ ಇಲ್ಲಿ ಒಂದೇ ಸಿಗೋದು, ಬೇರೆ ಎಲ್ಲಿ ಸಹ ಸಿಗೋದಿಲ್ಲ. ಇವಾಗ ಅದಕ್ಕೆ ಅದು ಒರಿಜಿನಲ್ಲೇ ಹಾಕಬೇಕಂತೆ, ಮೊಬೈಲ್ ಹೋಲ್ಡರ್ ಹಾಕಬೇಕಂದ್ರೆ. $590 ನಾನು ಒಂಜಿ ಮಿರರ್ ಫಿಟ್ ಮಾಡ್ಬೋರೆ. ಎದ್ದನಿ ಹಾಂ ಮುಂಪನೆ ಥ್ಯಾಂಕ್ಸ್. ಅದೇ ಫೈನಲಿ ಇವಾಗ ಫಿಟ್ ಮಾಡಿ ಆಯಿತು. ನೋಡ್ತಾ ಇದ್ದೀರಲ್ಲ, ಜಸ್ಟ್ ಮೊಬೈಲ್ ಒಂದು ಈ ಥರ ಹಾಕೋದು, ಈ ಥರ ಟೈಟ್ ಮಾಡೋದು. ಈಗ ನೋಡ್ತಾ ಇದ್ದೀರಲ್ಲ, ಟ್ರಿಪ್ ಮೀಟರಲ್ಲಿ 17.6 ತೋರಿಸ್ತಾ ಉಂಟು. ನಾನು ಮನೆಯಿಂದ ಹೊರಡುವಾಗ 0 ಮಾಡಿದ್ದೆ. ಸೊ ಇಲ್ಲಿಗೆ ಬರಲಿಕ್ಕೆ 17.6 ಕಿಲೋಮೀಟರ್ಸ್ ಆಯಿತು. ಊರು ಬಿಟ್ಬಿಟ್ಟು 10 ಮೈಲಿ ಬಂದ್ಬಿಟ್ಟಿದ್ಯಾ. ಊರಲ್ಲಿ ಇದ್ರೆ ಆಯ್ತಿರ್ಲಿಲ್ವಾ? ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು.
ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಸೊ ಇಲ್ಲಿಂದ ಇವಾಗ ಲೊಕೇಶನಿಗೆ ಹೋಗಿ ಇವಾಗ ಆನ್ಲೈನ್ ಕೊಟ್ಟಿದ್ದೇನೆ. ಇವಾಗ ನಾವು ಮಾಡಬೇಕಾಗಿರುವಂಥ ಕೆಲಸ ಯೂನಿಫಾರ್ಮ್ ಹಾಕೊಳ್ಳುವಂಥದ್ದು. ಇವಾಗ ಇಲ್ಲಿ ಸೈಡ್ ಹಾಕ್ಕೊಳ್ತೇನೆ. ಸೊ ಸೈಡ್ ಹಾಕ್ಕೊಂಡು ಇವಾಗ ಇಲ್ಲಿ ನೋಡುವ, ಆರ್ಡ್ರ್ ಬಂದರೆ ಆಯ್ತಲ್ಲ, ಇಲ್ಲ ಅಂದರೆ ಸುಮ್ಮನೆ ವೆಯ್ಟ್ ಮಾಡ್ತೇನೆ. ಹಲೋ, ಎಂತದ? ಹಾಂ, ಲೆಫ್ಟಲ್ಲಿ ಕಾಯಿನ್ ಸರ್ಕಲ್ಲಿ ಲೆಫ್ಟ್. ಹಾಂ, ಸ್ಮಾರ್ಟ್ ಅದ್ರ ಎದುರುಗಡೆನೇ ಇದೆ, ಬಾ. ಸ್ಮಾರ್ಟಿಗೆ ಹೋಗಬೇಡ, ಅದರ ಎದುರುಗಡೆನೇ ಇದ್ದೇನೆ, ಬಾ. ಸೊ ನಮ್ಮ ಫಸ್ಟ್ ಆರ್ಡರ್ ಬಂದಿದೆ ಬೌಲ್ ಆ್ಯಂಡ್ ಬಿಯಾಂಡಲ್ಲಿ. ಹಾಂ, ಇಲ್ಲಿ 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 ಲೆಫ್ಟ್ ಲೆಫ್ಟ್ ಇದೆ. 1536 ತವಾ ರೋಟಿ ನೈ ಹುआ क्या ठीक. ಸೊ ಇನ್ನು ಸ್ವಲ್ಪ ರೆಡಿ ಆಗಲಿಲ್ಲ. 3 ತವಾ ರೋಟಿ. ಪೆಟ್ರೋಲ್ ನೋಡಲ್ಲಿ, ಪೆಟ್ರೋಲು 10 ಲೀಟ್ರ್ ಪೆಟ್ರೋಲ್ ಉಂಟಲ್ಲ, ತಗೋ ಗಾಡಿ ಮೇಲೆ ಇಟ್ಟು ಓಡು ತಗೊಂಡು ಓಡು, ಗಾಡಿ ಮೇಲೆ ಇಟ್ಟು ಓಡು ಓಡ. ಹೌದಾ? ಓಡ ಫಸ್ಟಿಗೆ ನಿಂಗೆ ದುಡ್ಡು, ಪೆಟ್ರೋಲಿಗೆ ದುಡ್ಡು ಸಹ ಇಲ್ಲಲ್ಲ. 10 ಲೀಟ್ರ್ ಹುಡುಗಿಯರನ್ನ ಕರ್ಕೊಂಡು ಗರ ಬರೆಸಬಹುದು ಅಲ್ಲ. ಅಲ್ಲ, ಅದು ಮುಖ ಕಪ್ಪಾದ ಮೇಲೆ ಈಗ ಮುಖ ಮುಚ್ಕೊಂಡೆ ಎಂತ ಪ್ರಯೋಜನ? ಹಾಂ, ಎಂತ ಮುಖ ಮುಚ್ಚಿದ್ಯಾ? ಸೊ ನಮ್ಮದು ಆರ್ಡ್ರ್ ಆಗನೇ ರೆಡಿಯಾಗಿತ್ತು. ಅವನ ಹತ್ರ ಕೇಳಿ ನೋಡಿದರೆ ಅವನು ಇನ್ನೂ ಆಗಲಿಲ್ಲ, ವೆಯ್ಟ್ ಮಾಡಿ ಅಂತ ಹೇಳಿದಲ್ಲ. ವೆಯ್ಟ್ ಮಾಡ್ತಾಯಿತ್ತು ಸುಮಾರು 1/4 ಗಂಟೆ ಆದಮೇಲೂ ರೆಡಿ ಸಹ ಅಂತ ಕೊಡಲಿಲ್ಲಲ್ಲ, ಇಲ್ಲಿ ರೆಡಿ ಉಂಟಲ್ಲ ಅಂತ ಅಂದರು. ಸೊ ಸುಮ್ಮನೆ ಒಂದು ಮಿಸ್ಕಮ್ಯುನಿಕೇಷನ್ನಿಂದ, ಪ್ಲಸ್ ಅವನಿಗೆ ಅದರ ಬಗ್ಗೆ ಐಡಿಯಾನೇ ಇರಲಿಲ್ಲ, ಏನೋ ಎಂಥ ವರ್ಕ್ ಮಾಡ್ತಾನೆ ಅಲ್ಲಿ ನನಗಂತೂ ಗೊತ್ತಿಲ್ಲ. ಅವನು ಧರ್ಮಕ್ಕೆ ಅದರಿಂದ ಡಿಲೇ ಆಯಿತು. ಫಸ್ಟ್ ಆರ್ಡರ್ ಕಂಪ್ಲೀಟ್ ಆಯಿತು. ಇವಾಗ 2ನೇ ಆರ್ಡರ್ ಎಲ್ಲಿ ಬೀಳ್ತದೆ ನೋಡುವ. ಎಲ್ಲಿ ಹಾಕ್ತೀಯ ಗಾಡಿ? ಹಾಂ, ಎಲ್ಲಿ? ಮುಂದೆಯಾ? ಇವಾಗ ಪಾಪ ಮಾಡಲಿಕ್ಕೆ ಕೆಲಸ ಅಂತೂ ಇಲ್ಲ, ಮನೇಲಿ ಓದಲಿಕ್ಕೆ ಕಲಿಸಿದ್ರೆ ಓದೋದಂತೂ ಇಲ್ಲ. ಗಜಬ್ ಬೇಜತಿ. ಅದಕ್ಕೆ ಅವನನ್ನು ಕರ್ಕೊಂಡು ಹೋಗುವಂತ ಇದ್ದೇನೆ. ಒಂದು ಆರ್ಡರ್, ಕೂತು. ಓಕೆ, ಆರ್ಡರ್ ಇಸ್ ರೆಡಿ ಅಂತ ಬಂತು. ಸೊ ಇಲ್ಲಿ ಬಂದಿದ್ದಾರೆ, ತಗೊಳ್ಳುವ. 8569 ಆತಜ್ಜ ರೆಡಿ ಕೊಡ್ತೇನೆ ತುಲಿ. ಪಿಕಪ್ ಇಸ್ ಲೇಟ್ ಬೈ 3 ಮಿನಿಟ್ಸ್ ಅಂತ ತೋರಿಸ್ತಾ ಉಂಟು. ಸೊ ರಿಸ್ಕ್ ಬೇಡ, ನಾವೇ ಹೋಗಿ ಕೇಳುವ ಮರ ಮೇಲೆ, ಸುಮ್ಮನೆ ತಲೆ ಬಿಸಿ ಅಂತ ಕೆಲ. 8569 8569 ಅಲ್ವಾ? ಹಾಂ 8569 ತೂಲೆ. ಏನಂದ್ರಿ? ಅವು ಒಂದು ವೆಜ್ ಡಿಲೈಟ್ ರೆಡಿಲ್ಲ ಕೊಡ್ತಾನೆ ಐಕೆ ಮೂಲ ಪಕ್ಕ ಒಂದು ಆತನಿತ್ತ 8569ಗೆ ಯಾನೆ ಕಡೆ ವೆಜ್ ಡಿಲೈಟ್ ಮಗ್ದಿನ ಫಸ್ಟ್ ಕಿನ ಆರ್ಡರ್ ಕೊಡ್ತೆ ಮಿತು ಬಾಬಿನ ಸರ್. ಸೊ ಇವಾಗ ಇದು ಇವರಿಂದನೇ ಕನ್ಫ್ಯೂಷನ್ ಆಗಿದೆ. ಬಟ್ ಇವರಲ್ಲಿ ರೆಡಿ ಕೊಟ್ಟಿದ್ದಾರೆ, ಬಟ್ ಇವ್ರ ಹತ್ರ ಆರ್ಡರ್ಸ್ ಇಲ್ಲ ಅದು. ಸೊ ಇವಾಗ ಮೇಲೆ ಹೋಗುವ. ಒಂದು 8569 ಆತಜೆ. 8569 ಅವಲಿಜ್ಜಿ ಬಂಡಿರುತ್ತೆ ಅಂದು ಅವಳುಂಡೆ. ಓಕೆ ಸರಿ, ಇನ್ನಲ್ಲಿ ಹಾಂ ಓಕೆ ತೆಕ್ಕೊಂಡು
ಬನ್ನಿ. ಒಂದು 6996 ಒಂದುಂಡತೆ ಸರಿ. ಅದು ಕಾಲೇಜ್ ಒಂದು ನಿಮಿಷ. ಎಂತ ಹೇಳು, ಎಂತ ಕೇಳಲಿಲ್ಲ. ಅಂದರೆ ಇದಕ್ಕೆ ಹೋಗ್ಬೇಕಾ, ಸ್ಟೆಪ್ಸಲ್ಲೇ ಹೋಗ್ಬೇಕಾ ಫ್ರಂಟಲ್ಲಿ? ಹೌದು, ಬ್ಯಾಕ್ ಸೈಡಲ್ಲ. ಮೆಟ್ರೋ ಸ್ಪೀಡ್ ಮಿಡಿ ಇನ್ನೂ ಕಾಣ್ತಾನಿಲ್ಲ ನನಗೆ. ಸ್ಟೆಪ್ ಸಿಗಲಿಲ್ಲ ನನಗೆ ಸರ್. ಇವಾಗ ಇಲ್ಲಿ ಮಾಲ್ ಒಳಗೆ ಹೋಗ್ಬೇಕು ನಾನು ಇವಾಗ. ಹಾಂ ಗೊತ್ತಾಯ್ತಾ? ರೈಟ್ ಸೈಡಲ್ಲಿಯಾ? ರೈಟ್ ಸೈಡಲ್ಲಿ ಡೆಲ್ಲಿ ಹೋಗ್ಬೇಕಾ? ಲಿಫ್ಟ್ ಉಂಟಲ್ಲಿ. ಎಲ್ಲೋ ಕಲರ್ ಇದೆ. ಗೋಡಿ ಎಲ್ಲೋ ಅಲ್ಲ ಇದು? ಫಸ್ಟ್ ಫ್ಲೋರ್ ಯಾವುದು? ಎಲ್ಲ ಹೊರಡುವ ಒಂದು 8818 ಹೋಲು ಅಂಚೆ ಇಂಗಟ್. ಹಾಂ ಓಕೆ. ಏನು ಹೇಳಿ? ಹಾಂ ಅಲ್ಲ ಎಂತಾಯಿತು? ಹೌದಾ, ಸರಿ ಓಕೆ. ಎಲ್ಲಿ ಎಕ್ಸಿಟ್ ಆಗೋದು ಚಂದ? ಏನು ಹೇಳಿ ಮುಲ್ದಿಡ್ದೇನಾ? ಹಾಂ ಸರಿ ಓಕೆ. ಗೊತ್ತಿರಲಿಲ್ಲ, ನಾನು ಅದು ಜಸ್ಟ್ ವೀಡಿಯೋ ಮಾಡಲಿಕ್ಕೆ ಇದು ಮಾಡಿದ್ದು, ಹಾಗೆ ಗೊತ್ತಿರಲಿಲ್ಲ. ಸರಿ. ಕೆನರಾ ಮಾಲಲ್ಲಿ ನನ್ನ ಫ್ರೆಂಡ್ ಇವಾಗ ಹೇಳಿದ ಹಾಗೆ ಕಾಸ್ಟ್ಯೂಮ್ ಹಾಕ್ಕೊಂಡು ಫ್ರಂಟ್ ಇದರಲ್ಲಿ ಒಳಗೆ ಹೋಗ್ಲಿಕ್ಕಿಲ್ಲ ಅಂತೆ. ಅದು ಅಲ್ಲದೆ ಪ್ಲಸ್ ಹೆಲ್ಮೆಟ್ ಹಾಕ್ಕೊಂಡು ಸಹ ಹೋಗ್ಲಿಕ್ಕಿಲ್ಲ ಅಂತೆ. ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಲಿಕ್ಕಿಲ್ಲ, ಇಟ್ಸ್ ಓಕೆ, ಅಂಡರ್ಸ್ಟ್ಯಾಂಡಬಲ್. ಯಾಕಂದರೆ ಏನಾದರೂ ಕಮ್ಮಿ ಆದರೆ ಏನು ಅಂದರೆ ಗುರ್ತ ಸಿಗೋದಿಲ್ಲ, ಓಕೆ. ಬಟ್ ಇದು ಯೂನಿಫಾರ್ಮ್ ಹಾಕ್ಕೊಂಡು ಎದುರುಗಡ್ಡೆಯಿಂದ ಹೋಗಬಾರ್ದು, ಅದೆಲ್ಲ ಯಾಕೋ ಓಕೆ ಅನ್ನಿಸ್ಲಿಲ್ಲ. A few minutes later. ಬೆಳಿಗ್ಗೆ ಬಂದಂಥ ಈ ಬೌಲ್ಸ್ ಆ್ಯಂಡ್ ಬಿಯಾಂಡ್ ಅಂತ ಉಂಟು, ಅಲ್ಲಿ ವಾಪಸ್ ಆರ್ಡರ್ ಸಿಕ್ಕಿದೆ. ಸೊ ಇವಾಗ ಇದು ಆರ್ಡರ್ ಪಿಕ್ ಮಾಡಿದೆ. ಮ್ಯಾಪಲ್ಲಿ ಹಾಕಿ ನೋಡಿದರೆ ಇಲ್ಲೇ ತೋರಿಸ್ತುಂಟನಲ್ಲ ಇದೆ. ಇವಾಗ ನನಗೆ ಅದರಲ್ಲಿ ನೋಡಿದಾಗ ಕನ್ಫ್ಯೂಷನ್ ಆದದ್ದು, ಯಾಕಂದರೆ ಫುಡ್ ಆರ್ಡರ್ ಮಾಡಿರೋದು ಇಲ್ಲಿಂದ, ಇಲ್ಲಿ ಕಾಣ್ತುಂಟ, ಇಲ್ಲಿಂದ ಫುಡ್ ಆರ್ಡರ್ ಮಾಡಿದ್ದು. ಇಲ್ಲಿ ಇದಲ್ಲ ಬೌಲ್ ಆ್ಯಂಡ್ ಬಿಯಾಂಡ್, ಇಲ್ಲಿಂದ ಫುಡ್ ಆರ್ಡರ್ ಮಾಡಿರೋದು ಸಹ ಸೇಮ್ ಬಿಲ್ಡಿಂಗಲ್ಲಿ 6th ಫ್ಲೋರಲ್ಲಿ. ಓ ಮೈ ಗಾಡ್, 6th ಫ್ಲೋರ್. ಯಾರಾದರೂ ಗೆಸ್ ಸಹ ಮಾಡಿರಲಿಲ್ಲ ಈ ಥರ ಆರ್ಡ್ರ್ ಸಿಗ್ಬೋದು, ಇಷ್ಟು ತನಕ ಸಿಗಲೇ ಇಲ್ಲ. ಸಿಗ್ಬೋದಂತ ಗೆಸ್ ಸಹ ಮಾಡಿರಲಿಲ್ಲ, ಬಟ್ ಸಿಕ್ಕಿತ್ತು ಇವತ್ತು. ಇವಾಗ ಗುಂಡುಗೆ ಮನೆಗೆ ಹೋಗಬೇಕು, ಅವನಿಗೆ ಪಾಪ ಮನೆಯಿಂದ ಕಾಲ್ ಬರ್ತಾ ಉಂಟು. ಇವಾಗ ಫೈನಲಿ ನಮ್ಮ ಗುಂಡನನ್ನು ಕಳಿಸಿಕೊಡುವ ಟೈಮ್ ಬಂತು, ಯಾಕಂದರೆ ಮನೆಯಲ್ಲಿ ಪಾಪ ಅವನಿಗೆ ಕಾಯ್ತಾ ಇದ್ದಾರೆ. ಆಗದಿಂದ ಬರ್ತಾನೆ ಹೇಳಿ ಮಗ ಬರ್ತಾನೆ ಹೇಳಿ ಕಾಯ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿಂದ ಗುಂಡು ನಾನು ಮನೆಗೆ ಕಳಿಸಿಕೊಡ್ತೇನೆ. ಸರಿ ಓಕೆ, ಹುಷಾರು ಹೋಗುವಾಗ, ಮನೆ ಹೋಗಿ ರೀಚ್ ಆಗಿ. ಹಾಂ ಸರಿ ಓಕೆ, ಬಾಯ್. 12 seconds later. ಇವತ್ತಿನ ಲಾಸ್ಟ್ ಆರ್ಡರ್ ಮೇ ಬಿ ಪೋಲಾರ್ ಬೇರ್ ಅವರದೇ ಆಗಿರ್ತದೆ, ಯಾಕಂದರೆ ನನಗೆ ಸಹ ಬೇಡ ಅನಿಸ್ತುಂಟು ನೆಕ್ಸ್ಟ್ ಇನ್ನು ಮುಂದೆ ಇದು ಮಾಡೋದು. ಸೊ ಪೋಲಾರ್ ಬೇರಿದ್ದು ಆದಮೇಲೆ ವಿಡಿಯೋ ಸ್ಟಾಪ್ ಮಾಡ್ದೇನೆ. ಬನ್ನಿ ಫಸ್ಟಿಗೆ ಇದೊಂದು ಪೋಲಾರ್ ಬೇರ್ ಇದೊಂದು ಕಂಪ್ಲೀಟ್ ಮಾಡ್ಕೊಳ್ಳುವಲ್ಲ. ಸೊ ಈ ಆರ್ಡರ್ ಸಹ ಕಂಪ್ಲೀಟ್ ಆಯಿತು. ಸೊ ಇಲ್ಲಿಗೆ ನಮ್ಮ ವರ್ಕ್ ಮುಗೀತು. ಟೋಟಲ್ 14 ಆರ್ಡರ್ಸ್ ಡೆಲಿವರ್ ಮಾಡಿದ್ದೆ. 7 hours 22 minutesಗೆ 1155 ಆಗಿದೆ. ಅದರಲ್ಲಿ
ಮೇಯ್ನ್ಲಿ ಇವಾಗ ಸ್ಕೂಟಿ ಎಷ್ಟು ರನ್ ಆಯ್ತು ಅಂತ ನೋಡಬೇಕಲ್ಲ. ನೋಡುವ ಇಲ್ಲಿ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ 134.2, 135 ಅಂತ ಹೇಳ್ಕೊಳ್ಳುವ. 135 ಅಂದರೆ ಆ್ಯಾವ್ರೇಜ್. ಓಕೆ, ಆ್ಯಾವ್ರೇಜ್ 50 ಅಂತ ತೋರಿಸ್ತದೆ. ಸೊ 3 ಲೀಟರ್ಸ್ ಪೆಟ್ರೋಲ್ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರು ಸಹ 3 ಲೀಟರ್ ಅಂದರೆ 300 ತೆಗೆಯುವ. 850 7 ಅವರ್ಸಲ್ಲಿ 850 ರೂಪೀಸ್ ಅರ್ನ್ ಮಾಡಿದ್ದೇನೆ ಇವತ್ತು. ಮುಂಚೆ ಆದರೆ ಏನೋ ಇನ್ಸೆಂಟಿವ್ ಎಲ್ಲ ಇತ್ತು ನಾನು ಬೆಂಗಳೂರಲ್ಲಿದ್ದಾಗ. ಇಲ್ಲಿ ಅದು ಯಾಕೆ ತೋರಿಸ್ತಾ ಇಲ್ಲ, ಅದೇ ಅಂತಕ್ಕಂಥ ನನಗೆ ಸಹ ಗೊತ್ತಿಲ್ಲ. ಮೇ ಬಿ ಅಂದರೆ ಆನ್ಲೈನ್ ಹೋಗ್ತಿರ್ಲಿಲ್ಲಲ್ಲ, ಮೇ ಬಿ ಅದಕ್ಕೆ ಇರಬೇಕು. ಸರಿ, ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ನೋಡುವ, ನಾಳೆ ಆದರೆ ವಾಪಸ್ ನಾಳೆ ಸಹ ಬರಬೇಕಂತ ಇದ್ದೇನೆ. ಅಂದರೆ ವೀಕೆಂಡ್ಸಲ್ಲಿ ಮಣಿಪಾಲಲ್ಲಿ ಯಾವ ಥರ ಅರ್ನಿಂಗ್ ಮಾಡ್ಬೋದು ಅಂತ ನೋಡುವ ಅಂತ. ಅದಲ್ಲದೆ ಇವಾಗ ಕೆಲಸ ಸಹ ಇಲ್ಲ ಅಲ್ಲ, ಸ್ವಲ್ಪ ದುಡ್ಡು ಸಹ ಆಗ್ತದೆ ಖರ್ಚಿಗೆ, ತೊಂದರೆ ಇಲ್ಲ. ಸಿಗುವ ಮತ್ತೊಂದು ಹೊಸ ವೀಡಿಯೋದೊಟ್ಟಿಗೆ. ಬಾಯ್ ಬಾಯ್ ಗಾಯ್ಸ್.